ನೀವು ಯಾವಾಗಲಾದರೂ ಹೀಗೆ ಯೋಚಿಸಿಯೇ ಇರ್ತೀರ, ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ, ಏನೇ ಮಾಡಿದರೂ ಕೂಡ ರಿಸಲ್ಟ್ ಬರ್ತಾ ಇಲ್ಲ, ಕಷ್ಟಗಳು ಮುಗಿತಾನೇ ಇಲ್ಲ ಅಂತ. ಆದರೆ ಒಂದು ಪ್ರಶ್ನೆ, ಶ್ರೀಕೃಷ್ಣನೇ ಕಷ್ಟ ಅನುಭವಿಸಿರ್ಲಿಲ್ವಾ? ಶ್ರೀಕೃಷ್ಣ ಹುಟ್ಟಿದ್ದು ಒಂದು ಅರಮನೆಯಲ್ಲಿ ಅಲ್ಲ, ಒಂದು ಕತ್ತಲೆಯ ಜೈಲಿನಲ್ಲಿ. ಹುಟ್ಟಿದ ಕ್ಷಣದಿಂದಲೇ ಮರಣದ ಬೆದರಿಕೆ, ಕಂಸನು ಅವನನ್ನು ಕೊಲ್ಲಲು ಕಾಯುತ್ತಿದ್ದ. ಇದು ನಿಮಗೆ ಏನು ಹೇಳುತ್ತೆ ಗೊತ್ತಾ? ಸಂಕಷ್ಟ ಇಲ್ಲದೆ ಯಾರ ಜೀವನವೂ ಆರಂಭವಾಗುವುದಿಲ್ಲ. ಕಷ್ಟ ಬಂದಾಗಲೇ ನಮ್ಮ ಸಾಮರ್ಥ್ಯದ ಪರಿಚಯ ನಮಗೆ ಆಗೋದು. ಆದರೆ ನಾವು ಕಷ್ಟವನ್ನು ಎದುರಿಸಿ ನಮ್ಮ ನಿಜವಾದ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸುವುದನ್ನು ಬಿಟ್ಟು, ಕಷ್ಟ ಬಂತು ಅಂತ ತಲೆ ಮೇಲೆ ಕೈಯಿಟ್ಟು ನಮ್ಮಿಂದ ಆಗಲ್ಲ ಅಂತ ಕುಳಿತುಕೊಂಡು ಬಿಡ್ತೀವಿ. ಆದರೆ ಶ್ರೀಕೃಷ್ಣನ ತಂದೆ ವಸುದೇವರು ಅಂದು ಕಾರಾಗೃಹದಲ್ಲಿ ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಳ್ಳಲಿಲ್ಲ. ಬದಲಾಗಿ ಪುಟ್ಟ ಕೃಷ್ಣನನ್ನು ಕಾಪಾಡಲು ಮಳೆ, ನದಿ, ಕತ್ತಲೆ ಯಾವುದನ್ನೂ ಕೂಡ ಲೆಕ್ಕಿಸದೆ ಎಲ್ಲವನ್ನೂ ಎದುರಿಸುತ್ತಾರೆ. ಅವರು ಬಂದೊದಗಿದ ಪರಿಸ್ಥಿತಿಗೆ ವಿರೋಧ ಮಾಡಲಿಲ್ಲ, ಬದಲಾಗಿ ಅದನ್ನು ಸ್ವೀಕರಿಸುತ್ತಾರೆ. ಹಾಗೆ ನೀವು ಈಗ ಎದುರಿಸುತ್ತಿರುವ ನೋವು ಅದು ನಿಮ್ಮ ವಿರುದ್ಧ ಅಲ್ಲ, ಅದು ನಿಮ್ಮನ್ನು ರೂಪಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಾಡುತ್ತಿರುವ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅದು ಡಿಪ್ರೆಷನ್. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನೇ ಕುಗ್ಗಿ ಹೋಗ್ತಾನೆ. ಆಗ ಅರ್ಜುನನು ಕೂಡ ಹೇಳ್ತಾನೆ, ನನಗೆ ಈ ಯುದ್ಧ ಬೇಡ, ಜೀವನವೇ ಬೇಡ ಅಂತ. ಇದು ಡಿಪ್ರೆಷನ್ ಅಲ್ಲವೇ? ಆ ಸಮಯದಲ್ಲಿ ಶ್ರೀಕೃಷ್ಣ ಹೇಳಿದ್ದ ಒಂದು ಮಹಾಸತ್ಯ, ನೀನು ನಿನ್ನ ಕರ್ತವ್ಯವನ್ನು ಮಾಡುವಷ್ಟೇ, ಫಲದ ಬಗ್ಗೆ ಯೋಚಿಸಬೇಡ. ನಿನ್ನ ಕರ್ತವ್ಯ ಮಾಡುವುದಷ್ಟೇ ನಿನ್ನ ಧರ್ಮ. ಇದರ ಅರ್ಥ ಏನು ಗೊತ್ತಾ? ಎಲ್ಲವನ್ನೂ ಕಂಟ್ರೋಲ್ ಮಾಡೋಕ್ಕೆ ನಮ್ಮಿಂದ ಆಗಲ್ಲ. ಜೀವನದಲ್ಲಿ ಏನಾಗುತ್ತೆ ಅದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಆದರೆ ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿದೆ. ಶ್ರೀಕೃಷ್ಣ ಹೇಳುವಂತೆ ಮನಸ್ಸು ಒಂದು ಯಂತ್ರ, ನೀವು ಅದನ್ನು ನಿಯಂತ್ರಿಸಬೇಕು. ಮನಸ್ಸೇ ನಿಮ್ಮನ್ನು ನಿಯಂತ್ರಿಸುವ ಹಾಗೆ ಆದರೆ ಯಾವಾಗಲೂ ದುಃಖದಲ್ಲೇ ಇರ್ತೀರ, ಅಸಮಾಧಾನದಲ್ಲೇ ಇರ್ತೀರ. ಆಗ ಕೃಷ್ಣನ ಮಾತಿನಂತೆ ಅದರ ಫಲವೇ ನಿಮಗೆ ಸಿಗತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಿ, ಯಾವಾಗಲೂ ಒಳ್ಳೆಯದನ್ನೇ ಬಯಸಿ. ಆಲೋಚನೆ ಬದಲಿಸಿದರೆ ಜೀವನ ಬದಲಾಗತ್ತೆ. ಏನೂ ಶಾಶ್ವತವಲ್ಲ, ನೋವು ಕೂಡ ಅಲ್ಲ. ಇವತ್ತು ಕಷ್ಟ ಇದ್ದರೂ ನಾಳೆ ಬದಲಾಗತ್ತೆ. ನೀವು ಯಾಕೆ ಕುಗ್ಗಿ ಹೋಗ್ತಾ ಇದ್ದೀರಾ ಗೊತ್ತಾ? ನೀವು ಜೀವನವನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. ಯಾವಾಗ ನೀವು ಅಂದುಕೊಂಡಂತೆ ಆಗಲ್ಲ ಅಂದಾಗ ಕುಗ್ಗಿ ಹೋಗ್ತೀರಾ. ಕೃಷ್ಣ ಹೇಳುತ್ತಾನೆ, ಫ್ಲೋ ಜೊತೆ ಹೋಗು ಅಂತ. ಯಾಕಂದರೆ ಜೀವನ ನಮ್ಮ ಕೈಯಲ್ಲಿಲ್ಲ. ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಅದರ ಬಗ್ಗೆ ಚಿಂತಿಸಿ ಪ್ರಯೋಜನವೂ ಇಲ್ಲ. ಆದರೆ ನಾವು ಯೋಚಿಸುವ ರೀತಿ, ನಮ್ಮ ಕರ್ತವ್ಯ, ಅದು ನಮ್ಮ ಕೈಯಲ್ಲೇ ಇದೆ. ನೀವು ಈಗ ಕತ್ತಲೆಯಲ್ಲಿದ್ದೀರಾ. ಅದೇ ಜಾಗದಲ್ಲಿ ಕೃಷ್ಣ ಹುಟ್ಟಿದ್ದು. ಅದೇ ಕತ್ತಲೆಯಿಂದ ಅವನು ಲೋಕಕ್ಕೆ ಬೆಳಕು ಕೊಟ್ಟ. ನಿಮ್ಮ ಜೀವನ ಮುಗಿದಿಲ್ಲ, ಇದು ನಿಮ್ಮ ಕಥೆಯ ಪ್ರಾರಂಭ ಮಾತ್ರ. ಇವತ್ತು ಒಂದು ನಿರ್ಧಾರ ಮಾಡಿ, ನಾನು ಸೋಲಲ್ಲ, ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ ಎಂದು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಫೂರ್ತಿದಾಯಕ ಮಾಹಿತಿ, ರಹಸ್ಯಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಜೀವನದ ಬದಲಾವಣೆ ಇಲ್ಲಿಂದ ಪ್ರಾರಂಭವಾಗಬಹುದು.